ನಮಸ್ಕಾರ ಗೆಳೆಯರೇ, ಪ್ರಸ್ತುತ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ. ಈ ವರ್ಷದ ಅಂತ್ಯದ ವೇಳೆಗೆ ಭಾರತೀಯ ನೌಕಾಪಡೆಗೆ ನಮ್ಮ ದೇಶದ ಅತ್ಯಂತ ಶಕ್ತಿಶಾಲಿ ಮತ್ತು ಹೊಸ ನ್ಯೂಕ್ಲಿಯರ್ ಪವರ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ಗಳು ಸೇರಲಿದೆ ಅಂತ ಕೆಲವು ವರದಿಗಳು ಹೇಳ್ತಾ ಇವೆ. ಸಾಮಾನ್ಯವಾಗಿ ಹೇಳೋದಾದ್ರೆ ಗೆಳೆಯರೇ, ಯಾವುದೇ ದೇಶವು ತಮ್ಮ ನ್ಯೂಕ್ಲಿಯರ್ ಸಬ್ಮರೀನ್ಸ್ಗಳ ಬಗ್ಗೆ ಹೆಚ್ಚು ಮಾತಾಡಲ್ಲ. ಅದರಲ್ಲೂ ಭಾರತದಲ್ಲಿ ಈ ವಿಷಯವನ್ನು ಅತ್ಯಂತ ರಹಸ್ಯವಾಗಿ ಇಡಲಾಗಿದೆ. ಸೊ ಗೆಳೆಯರೇ, ಈಗ ಈ ಹೊಸ ಸಬ್ಮರೀನ್ಗಳ ಬಗ್ಗೆ ಹೆಚ್ಚು ತಿಳಿಯುವ ಮೊದಲು ಅದರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ಹಾಗೆ ನೋಡಿದರೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಮುಖ್ಯವಾಗಿ 3 ವಿಧಾನಗಳಲ್ಲಿ ಉಡಾಯಿಸಬಹುದು. ಮೊದಲನೆಯದಾಗಿ ಲ್ಯಾಂಡ್ ಬೇಸ್ಡ್ ಸಿಸ್ಟಮ್ ಇಂದ, ಅಂದ್ರೆ ಭೂಮಿಯ ಮೇಲಿನಿಂದ ಲಾಂಗ್ ರೇಂಜ್ ಮಿಸೈಲ್ಗಳ ಮೂಲಕ. ಎರಡನೆಯದಾಗಿ ಏರ್ ಬೇಸ್ಡ್ ಸಿಸ್ಟಮ್ಗಳು, ಅಂದ್ರೆ ಫೈಟರ್ ಜೆಟ್ಗಳು ಅಥವಾ ಬಾಂಬರ್ಗಳ ಸಹಾಯದಿಂದ. ಮೂರನೇದಾಗಿ ಸಿ ಬೇಸ್ಡ್ ಸಿಸ್ಟಮ್ಗಳು, ಅಂದ್ರೆ ನ್ಯೂಕ್ಲಿಯರ್ ಸಬ್ಮರೀನ್ಗಳ ಸಹಾಯದಿಂದ. ಹಾಗೂ ಈ 3 ವಿಧಾನಗಳಿಂದ ಕೂಡಿದ ಸಿಸ್ಟಮ್ ಅನ್ನೇ ನ್ಯೂಕ್ಲಿಯರ್ ಟ್ರಯಾಡ್ ಅಂತ ಕರೆಯಲಾಗ್ತದೆ. ಯುದ್ಧದ ಸಮಯದಲ್ಲಿ ಒಂದು ದೇಶ ತನ್ನ ಲ್ಯಾಂಡ್ ಅಥವಾ ಏರ್ ಬೇಸ್ಡ್ ಸಿಸ್ಟಮ್ಗಳನ್ನ ಕಳೆದುಕೊಂಡ್ರೂ ಸಮುದ್ರದ ಆಳದಲ್ಲಿರುವ ಸಬ್ಮರೀನ್ ಪ್ರತಿದಾಳಿ ನಡೆಸುವ ಸಾಮರ್ಥ್ಯವನ್ನ ಹೊಂದಿರ್ತದೆ. ಹಾಗೂ ಇದು ಶತ್ರುಗಳ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಭಯವನ್ನ ಮೂಡಿಸುತ್ತದೆ. ಹಾಗೂ ಇದರಿಂದ ಪರಮಾಣು ಯುದ್ಧವನ್ನು ಕೂಡ ತಪ್ಪಿಸಬಹುದು. ಗೆಳೆಯರೇ, ಭಾರತದ ನೌಕಾಪಡೆಯ ಬಳಿ ಈಗಾಗಲೇ ಅರಿಹಂತ್ ಕ್ಲಾಸ್ನ ನ್ಯೂಕ್ಲಿಯರ್ ಸಬ್ಮರೀನ್ಸ್ಗಳಿವೆ. ಸುಮಾರು 6,000 ಟನ್ ತೂಕದ ಈ ಸಬ್ಮರೀನ್ಸ್ಗಳು 12 K-15 ಸಾಗರಿಕಾ ಕ್ಷಿಪಣಿಗಳು ಅಥವಾ 4 K-4 ಕ್ಷಿಪಣಿಗಳನ್ನ ಸಾಗಿಸಬಲ್ಲವು. ಈ ಕ್ಲಾಸ್ನ INS ಅರಿಹಂತ್ ಮತ್ತು INS ಅರಿಘಾತ್ ಈಗಾಗಲೇ ಕಾರ್ಯಾಚರಣೆಯಲ್ಲಿವೆ. ಹಾಗೂ ಈಗ ಈ ಅರಿಹಂತ್ ಕ್ಲಾಸ್ನ ಎಕ್ಸ್ಟೆಂಡೆಡ್ ವರ್ಷನ್ ಅನ್ನು ಕೂಡ ನಿರ್ಮಿಸಲಾಗ್ತಾ ಇದೆ. ಈ ಹೊಸ ಸಬ್ಮರೀನ್ಸ್ಗಳು ಅದೇ ಪರಮಾಣು ರಿಯಾಕ್ಟರ್ನೊಂದಿಗೆ 2 ಪಟ್ಟು ಹೆಚ್ಚು ಕ್ಷಿಪಣಿಗಳನ್ನ ಸಾಗಿಸಬಲ್ಲವು. ಈ 2 ಹೊಸ ಸಬ್ಮರೀನ್ಸ್ಗಳಿಗೆ S4 ಮತ್ತು S4 ಸ್ಟಾರ್ ಅಂತ ಹೆಸರಿಡಲಾಗಿದೆ. ಸೊ ಈಗ ಸುದ್ದಿಯಾಗಿರುವ ಪ್ರಕಾರ ಈ ವರ್ಷದ ಅಂತ್ಯದ ವೇಳೆಗೆ ನೌಕಾಪಡೆಗೆ ಸೇರುವ ಸಬ್ಮರೀನ್ ನ ಹೆಸರು S4 ಮತ್ತು ಇದನ್ನು INS ಅರ್ಧಮನ್ ಅಂತಾನೂ ಕರೆಯಲಾಗುವುದು. ಈಗಾಗಲೇ ಕನಿಷ್ಠ 3 ಸಬ್ಮರೀನ್ಗಳು ನಿರ್ಮಾಣಗೊಂಡಿವೆ. ಆದರೆ 4ನೇದರ ಬಗ್ಗೆ ಇನ್ನು ಅನುಮಾನಗಳಿವೆ. ಆದರೂ ಇದರ ಬಾಡಿ ಹಲವು ವರ್ಷಗಳಿಂದ ಸಿದ್ಧವಾಗ್ತಾ ಇದೆ. ಒಂದ್ ವೇಳೆ ಈ ಸಬ್ಮರೀನ್ ಸೇನೆಗೆ ಸೇರ್ಪಡೆಯಾದರೆ ಭಾರತದ ಬಳಿ 3 ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ಸ್ಗಳು ಇರಲಿವೆ. ಆದರೆ ಮಾಧ್ಯಮಗಳ ಪ್ರಕಾರ ಈ ವರ್ಷದ ಕೊನೆಗೆ ಸೇರ್ಪಡೆಗೊಂಡ್ರೂ ಭಾರತದ ಬಳಿ ಈಗಾಗಲೇ ಕನಿಷ್ಠ 2 ಸಬ್ಮರೀನ್ಗಳು ಕಾರ್ಯಾಚರಣೆಯಲ್ಲಿವೆ. ಗೆಳೆಯರೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತಾಡುವುದಾದ್ರೆ S5 ಕ್ಲಾಸ್ ಇದಕ್ಕಿಂತಲೂ ಹೆಚ್ಚು ದೊಡ್ಡ ಮತ್ತು ಶಕ್ತಿಶಾಲಿಯಾಗಿದೆ. S5 ಕ್ಲಾಸ್ನ ಸಬ್ಮರೀನ್ಸ್ಗಳ ನಿರ್ಮಾಣದ ಕೆಲಸವೂ ಕೂಡ ಪ್ರಾರಂಭವಾಗಿದೆ. ಮುಂದಿನ ದಿನಗಳಲ್ಲಿ 3 S5 ಕ್ಲಾಸ್ ಸಬ್ಮರೀನ್ಸ್ಗಳನ್ನ ನಿರ್ಮಿಸಲಾಗುವುದು. ಹಾಗೂ ಇವು ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಕೂಡ ಸಾಗಿಸಬಲ್ಲವು. ಗೆಳೆಯರೆ, ಪ್ರಸ್ತುತ ಭಾರತವು ತನ್ನ ರಕ್ಷಣಾ ಸಾಮರ್ಥ್ಯವನ್ನ ನಿರಂತರವಾಗಿ ಹೆಚ್ಚಿಸಿಕೊಳ್ತಾ ಇದೆ. ಹಾಗೂ ಇದು ದೇಶದ ಭದ್ರತೆಗೆ ಅತ್ಯಂತ ಮಹತ್ವದ ವಿಷಯವಾಗಿದೆ. ಸೊ ಗೆಳೆಯರೆ, ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.